ಕೆ ಪುಟ್ಟಸ್ವಾಮಿಗೌಡ ಅಂತ ಜಿಲ್ಲಾ ನಮ್ಮ ಡಿ ಕೆ ಶಿವಕುಮಾರ್ ಅಭಿಮಾನದ ಬಳಗದ ಅಧ್ಯಕ್ಷ, ತಾಲೂಕು ಒಕ್ಕೂಟ ಸಂಘದ ಗೌರವಾಧ್ಯಕ್ಷ, ಟೌನ್ ಪ್ಲಾನಿಂಗ್ ಅಥಾರಿಟಿ ಮಾಜಿ ಚೇರ್ಮನ್, ಮಾಜಿ ಅಧ್ಯಕ್ಷ. ಈಗಾಗಲೇ ತಮಗೆಲ್ಲ ಗೊತ್ತಿರುವಂಥ ವಿಷಯ, ನಾಡಿಗೆ ಗೊತ್ತಿರುವಂಥ ವಿಷಯ, ಕಾಂಗ್ರೆಸ್ 2023 ಅಭೂತಪೂರ್ವವಾದ ಒಂದು ಯಶಸ್ಸನ್ನು ಗಳಿಸಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಬಲ ಮತ್ತು ಅವರ ರಾಜ್ಯಾದ್ಯಂತ ಓಡಾಡಿ ಜನರ ಬೆಂಬಲವನ್ನು ಗಳಿಸಿರೋದು, 106 ಕೋಟಿ ಹಣ ಖರ್ಚು ಮಾಡಿ ಕಾಂಗ್ರೆಸ್ ಪಕ್ಷವನ್ನು 136 ಶಾಸಕರು ಗೆಲ್ಲುವಂತೆ ಮಾಡಿರೋದು ನಿಜವಾಗಲೂ ಕಾಂಗ್ರೆಸ್ಸಿನ ಒಂದು ಹೆಮ್ಮೆಯ ವಿಷಯ. ಆದರೆ ಅವರ ಒಂದು ಪರಿಶ್ರಮಕ್ಕೆ ಸರಿಯಾದ ಬೆಲೆಯನ್ನು ಕೊಡ್ತಾ ಇಲ್ಲ. ಈಗಾಗಲೇ ಮಾತಿನಂತೆ ನುಡಿದಂತೆ 50% ಮಾಡಬೇಕಾಯಿತು. ಡಿ ಕೆ ಶಿವಕುಮಾರಿಗೆ 2 ವರ್ಷ ಇವಾಗ ಕೊಡಬೇಕಾಗಿತ್ತು. ಡಿ ಕೆ ಸನ್ಮಾನ್ಯ ಸಿದ್ದರಾಮಯ್ಯ 2 ವರ್ಷ ಅವಧಿಯನ್ನು ಪೂರ್ಣ ಮಾಡಿದ್ದಾರೆ. ಹಾಗಾಗಿ ಇವಾಗ 2 ವರ್ಷ ಅವರು ಕೊಡಬೇಕಾಗಿದೆ. ಅದರಲ್ಲಿ ಮೇಲಮೇಷೆ ಎಣಿಸ್ತಾ ಇರೋದು ಹೈಕಮಾಂಡ್ಗೆ ನಾವು ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀವಿ. ತಕ್ಷಣವೇ ಇವರಿಗೆ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಮಾಡದೇ ನಾವು ಎಲ್ಲ ಒಕ್ಕಲಿಗರು ಒಟ್ಟಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಸೂಚಿಸ್ತೀವಿ. ಅಕಸ್ಮಾತ್ ಏನಾದ್ರು ಕೊಡಲಿಲ್ಲ ಅಂದರೆ ಮುಂದಿನ ಒಂದು ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ನಿಮ್ಮನ್ನು ಕಾಂಗ್ರೆಸ್ ಪಕ್ಷವನ್ನು ಮೂಲೆಗುಂಪು ಮಾಡ್ತೀವಿ ನಾವು ಅಂತ ಈ ವೇಳೆಯಲ್ಲಿ ಸ್ಪಷ್ಟಪಡಿಸೋಕ್ಕೆ ನಾನು ಸ್ಪಷ್ಟಪಡ್ತಾ ಇದ್ದೀನಿ. ಮತ್ತು ನಮ್ಮ ಸ್ವಾಮೀಜಿಗಳು ನಿರ್ಮಲಾ ಸ್ವಾಮೀಜಿಗಳು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಉಳಿದ 2.5 ವರ್ಷವನ್ನು ಡಿ ಕೆ ಶಿವಕುಮಾರ್ಗೆ ಕೊಟ್ಟು ಅವರಿಗೆ ಒಂದು ನೆಲೆಯನ್ನು ಕಲ್ಪಿಸಿ ಅವರು ಒಂದು ಪ್ರಭಾವಶಾಲಿ ಒಂದು ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷ ಬರಬೇಕಾದ್ರೆ ಅವರದೇ ಒಂದು ಸಿಂಹಪಾಲಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ರಾಜ್ಯ ಒಕ್ಕಲಿಗ ಸಂಘದವರು ಕೂಡ ನಮ್ಮ ರಾಜ್ಯ ಒಕ್ಕಲಿಗರಿಂದ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತ. ಹಾಗಾಗಿ ದಯಮಾಡಿ ಒಂದು ಎಚ್ಚರಿಕೆ ಗಂಟೆ ಕೇಂದ್ರ ಕಾಂಗ್ರೆಸ್ ಪಕ್ಷದವರಿಗೆ, ಹೈಕಮಾಂಡ್ಗೆ ದಯಮಾಡಿ ಅವರನ್ನ ಚೀಫ್ ಮಿನಿಸ್ಟರ್ ಮಾಡಿ ಇಮ್ಮಿಡಿಯೇಟಾಗಿ ಅವರಿಗೆ ಮುಖ್ಯಮಂತ್ರಿಗಳಾಗಿ ಡಿಕ್ಲೇರ್ ಮಾಡಿ. ಇಲ್ಲದೆ ಹೋದರೆ ನೀವು ಒಕ್ಕಲಿಗರ ವಿರೋಧವನ್ನು 100ಕ್ಕೆ 100 ವಿರೋಧವನ್ನು ಗಳಿಸ್ತೀರಿ, ನಿಮಗೆ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಡಿ ಕೆ ಶಿವಕುಮಾರ್ಗೆ ಇಮ್ಮಿಡಿಯೇಟಾಗಿ ಸಿದ್ದರಾಮಯ್ಯವರು ಕೂಡ ನಾನು ಕೇಳ್ಕೊತಾ ಇದ್ದೀನಿ. ದಯಮಾಡಿ ನೀವು ಜಾಗವನ್ನು ಡಿಸೈನ್ ಮಾಡಿ ಬಿಡುಗಡೆ ಮಾಡಿ ಡಿ ಕೆ ಶಿವಕುಮಾರ್ಗೆ ಅನುವು ಮಾಡಿಕೊಡಿ ಅಂತ ಕೇಳ್ಕೊತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಡಿ ಕೆ ಶಿವಕುಮಾರ್ಗೆ ಜೈ.